ಬೊಂಬೆಯಾಟವಯ್ಯ ಇದು ಬೊಂಬೆಯಾಟವಯ್ಯ. ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಈಗ ನವರಾತ್ರಿ ಹಬ್ಬ ಎಲ್ಲರ ಮನೆಯಲ್ಲಿ ಸಂಭ್ರಮ, ಸಡಗರ, ಸಂತಸ ಅಂತ ಹೇಳ್ಬೋದು. ಇಡೀ ನಮ್ಮ ಕರ್ನಾಟಕ ನೋಡ್ತಾ ಹೋದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಸಿ ಹಾಕೋದು ಅಂತ ಹೇಳಿ ಅಲ್ಲಿ ಮಾಡಿದರೆ, ಇಲ್ಲಿ ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ಶ್ರೀರಂಗಪಟ್ಟಣ ಈ ಕಡೆ ಬೊಂಬೆ ಇಟ್ಟು ಅದೊಂದು ರೀತಿಯ ಸಂಪ್ರದಾಯ ಅಂತ ಹೇಳಿ ದಸರಾ ಹಬ್ಬದ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಬೊಂಬೆ ಯಾಕೆ ಇಡ್ತಾರೆ, ಏನಿದರ ವಿಶೇಷತೆ, ಏನಿದರ ಇತಿಹಾಸ ಎಲ್ಲವನ್ನು ಕೇಳ್ಕೊಳ್ಳೋದಕ್ಕೆ ನಾನು ಕೋಟೂರು ಸಂಪತ್ ಕುಮಾರ್ ಸರ್ ಅವರ ಮನೆಗೆ ಬಂದಿದ್ದೇನೆ. ಅವರ ಜೊತೆ ಮಾತನಾಡಿಸ್ತೇನೆ. ಅವರ ಧರ್ಮಪತ್ನಿ ಆಗಿರುವಂತಹ ವಸಂತ ಸಂಪತ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡಿಸ್ತೇನೆ. ಯಾಕೆ ಈ ಬೊಂಬೆಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ. ಈಗ ನಾವು ಮಾಡ್ತಕ್ಕಂಥದ್ದು ಏನಂತ ಹೇಳಿದರೆ, ಅಶ್ವವೇಗ ನ್ಯೂಸ್ನ ಕಡೆಯಿಂದ ಈ ರೀತಿ ಯಾರ್ಯಾರ ಮನೆಯಲ್ಲಿ ಬೊಂಬೆ ಇಟ್ಟಿರ್ತಾರೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿಸ್ತೀವಿ. ಯಾರ ಮನೆಯಲ್ಲಿ ತುಂಬ ಚೆನ್ನಾಗಿ ಬೊಂಬೆ ಅಲಂಕಾರವನ್ನು ಮಾಡಿರ್ತಾರೆ, ಬೊಂಬೆ ಇಟ್ಟಿರ್ತಾರೆ, ಅವರಿಗೆ ನಮ್ಮ ಅಶ್ವವೇಗ ನ್ಯೂಸ್ನಿಂದ ಆಕರ್ಷಕ ಬಹುಮಾನ ಕೊಡಬೇಕು ಅಂತ ಕೂಡ ನಿಶ್ಚಯ ಮಾಡಿದ್ದೇವೆ. ನೇರವಾಗಿ ನಮ್ಮ ಜೊತೆ ಕೋಟೂರು ಸಂಪತ್ ಸರ್ ಇದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಹೇಗಿದ್ದೀರಿ? ನವರಾತ್ರಿ ಹಬ್ಬದ ಶುಭಾಶಯಗಳು. ಮೈಕ್ ನಿಮಗೆ ಕೊಡ್ತಾ ಇದ್ದೀನಿ, ಹೇಳಿ ಇತಿಹಾಸ ಹೇಳ್ತಾ ಹೋಗೋದಾದ್ರೆ. ನಮಸ್ಕಾರ. 14ನೇ ಶತಮಾನದಿಂದ ವಿಜಯನಗರ ಹಂಪಿಯಲ್ಲಿ ಶುರುವಾಯಿತು ಈ ದಸರಾ ಉತ್ಸವ. ಆಗಿನ ಕಾಲಕ್ಕೆ ಅಲ್ಲೊಬ್ಬ ರಾಜ ಒಂದು ಯುದ್ಧವನ್ನು ಗೆದ್ದಿದ್ದ. ಆ ಯುದ್ಧ ಗೆದ್ದ ಸಂತೋಷದಲ್ಲಿ ತನ್ನ ಮಂತ್ರಿ ಪುರೋಹಿತರವ್ರನ್ನ ಚರ್ಚಿಸಿ, ಯಾಕೆ ನಾನು ನನ್ನ ಸೈನಿಕರೆಲ್ಲ ತುಂಬ ನನಗೆ ಸಹಾಯ ಮಾಡಿದ್ದಾರೆ, ಅವರಿಂದಲೇ ನಾನು ಯುದ್ಧವನ್ನು ಗೆದ್ದಿರೋದು, ಅವ್ರಿಗೇನಾದರೂ ಸಂತೋಷ ಕೊಡಬೇಕು, ಅವರು ಖುಷಿಯಾಗಿರೋ ಥರ ಏನಾದರೂ ಮಾಡಬೇಕು ಅಂದಾಗ ಪುರೋಹಿತರು ಮಂತ್ರಿ ಅವರು ಎಲ್ಲ ಸಭೆಯೆಲ್ಲ ಸೇರಿಕೊಂಡು, ಸ್ವಾಮಿ, ಮಹಾಲಯ ಪಕ್ಷ ಆದಮೇಲೆ ಮಹಾಲಯ ಅಮಾವಾಸ್ಯೆ ಆದ ಮಾರನೇ ದಿನದಿಂದ 10 ದಿನ ಬಹಳ ಶ್ರೇಷ್ಠವಾಗಿದೆ. 10 ದಿನವೂ ನೀವು ಪೂಜೆ ಪುನಸ್ಕಾರ ವ್ಯವಸ್ಥೆ ಮಾಡಿ, ಸಾಯಂಕಾಲ ಆದರೆ ಸೈನಿಕರಿಗೆ ನೀವು ಬೇಕಾದರೆ ಯಾವುದೇ ಮನೋರಂಜನೆಯನ್ನು ಕೊಡಬಹುದು. 10ನೇ ದಿನ ವಿಜಯದಶಮಿ ಆ ಥರ ಆಚರಣೆ ಮಾಡ್ಬೋದು ನೀವು ಅಂತ ಒಂದು ಸಲಹೆ ಕೊಡ್ತಾರೆ. ಆ ರೀತಿಯಾಗಿ 14-15ನೇ ಶತಮಾನದಲ್ಲಿ ಹಂಪಿಯಲ್ಲಿ ಜರುಗಿಕೊಂಡು ಬಂದಂಥ ದಸರಾ ಶುರುವಾಯಿತು. ಆಗ ಅದಾದ ನಂತರ ಡೆಕ್ಕನ್ ಸುಲ್ತಾನೇಟ್ ಅವರ ಕಡೆಯಿಂದ ಏನಾಯಿತು, ವಿಜಯನಗರ ಸಾಮ್ರಾಜ್ಯ ಬಿದ್ದು ಹೋಯಿತು. ಅವರೆಲ್ಲ ಸೇರಿಕೊಂಡು ವಿಜಯನಗರ ಮೇಲೆ ಯುದ್ಧ ಮಾಡಿ ವಿಜಯನಗರ ಸಾಮ್ರಾಜ್ಯ ಉರುಳಿ ಹೋದಾಗ ಒಡೆಯರ್ ಮೈಸೂರು ಸಂಸ್ಥಾನದ ಒಡೆಯರ್ ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ದರು. ಆವಾಗ ಅವರು ವಿಜಯನಗರ ಬಿದ್ದು ಹೋದ್ಮೇಲೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಂತಾಗಿ ಆಗ ಅವರು ಶ್ರೀರಂಗಪಟ್ಟಣದಲ್ಲಿದ್ದರು. 1799ರಲ್ಲಿ ಯಾವಾಗ ಟಿಪ್ಪು ಸುಲ್ತಾನ್ ಅವರ ಹತ್ಯೆ ಆಯಿತು, ಅದಾದ ನಂತರ ಬ್ರಿಟಿಷ್ ಸರ್ಕಾರದಿಂದ ಒಡೆಯರ್ ಕುಟುಂಬಕ್ಕೆ ಮತ್ತೆ ಮೈಸೂರು ವಾಪಸ್ ಬಂದಾಯಿತು. ಯಾವಾಗ ಮೈಸೂರು ವಾಪಸ್ ಅವರಿಗೆ ಮತ್ತೆ ಹಿಂತಿರುಗಿ ಬಂತು, ಆ ಖುಷಿಯಲ್ಲಿ ನಮ್ಮ ಚಕ್ರವರ್ತಿಗಳು ದಸರಾ ಆಚರಿಸ್ತಾ ಇದ್ದರು ವಿಜಯನಗರದಲ್ಲಿ, ನಾವು ಆಚರಿಸೋಣ ಅಂತ ಹೇಳಿ 1805ರಲ್ಲಿ ಮೈಸೂರು ಅರಮನೆಯಲ್ಲಿ ದರ್ಬಾರ್ ಅಂತ ಶುರು ಮಾಡಿಕೊಂಡ್ರು. ಅದು ಅದೇ ರೀತಿ ಒಂದೊಂದು ದಿನ 9 ದಿನವೂ ಒಂದೊಂದು ಪೂಜೆ, ಅಶ್ವಪೂಜೆ, ಗೋಪೂಜೆ, ರಥ ಪೂಜೆ, ಗಜಪೂಜೆ ಎಲ್ಲ ಮಾಡಿ 9ನೇ ದಿನ ಆಯುಧ ಪೂಜೆ ಮಾಡಿ 10ನೇ ದಿನ ವಿಜಯದಶಮಿ ದಿನ ಜಂಬೂ ಸವಾರಿಯನ್ನು ಪ್ರಸ್ತುತಪಡಿಸಿದ್ದು ಒಡೆಯರ್ ವಂಶನೇ. ಒಡೆಯರ್ ಕಾಲದಲ್ಲಿ ಏನಾಗಿದೆ, ಅವರ ಅರಮನೆಯಲ್ಲಿ ಬೊಂಬೆ ತೊಟ್ಟಿ ಮನೆ ಅಂತ ಒಂದು ತೊಟ್ಟಿ ಮನೆ ಇತ್ತು. ಅದರಲ್ಲಿ ಬೊಂಬೆಗಳನ್ನು ಕೂಡಿಸ್ತಾ ಇದ್ದರು. ಬೊಂಬೆಗಳನ್ನು ಕೂಡಿಸ್ತಾ ಇದ್ದಾಗ ಆವಾಗೇನಾಯಿತು, ಆ ದೇವರಲ್ಲಿ ಅವರಿಗೆ ಲಕ್ಷ್ಮೀನಾರಾಯಣನೇ ಮುಖ್ಯವಾಗಿತ್ತು. ಲಕ್ಷ್ಮೀನಾರಾಯಣನೇ ಕೂಡಿಸಿ ಬೊಂಬೆಗಳನ್ನ ಕೂಡಿಸ್ತಾ ಇದ್ದರು. ಅದನ್ನು ನೋಡೋದಕ್ಕೆ ಅಂತ ಒಂದೆರಡು ದಿನ ಬಿಡ್ತಾಯಿದ್ರು ಪ್ರಜೆಗಳು ನೋಡಿ ಏನಾಯಿತು, ಅವ್ರು ಬಂದಾಗ ಏನಾಗತ್ತೆ, ಎಲ್ಲ ನೋಡಿ ನಾವು ನಮ್ಮ ಮನೆಗಳಲ್ಲಿ ಬೊಂಬೆ ಕೂಡಿಸೋಣ ಅಂಥೇಳಿ ಆ ರೀತಿ ಬೊಂಬೆ ಕೂಡಿಸೋ ಪದ್ಧತಿ ಶುರುವಾಯಿತು. ಪ್ರಜೆಗಳೇನು ಅಂದ್ಕೊಂಡ್ರು, ರಾಜ ರಾಣಿಯವರು ಏನು ಮಾಡಿದ್ದಾರೆ, ಲಕ್ಷ್ಮೀನಾರಾಯಣನ ಕೂಡಿಸ್ತಾ ಇದ್ದರು, ನಮಗೆ ರಾಜ ರಾಣಿನೇ ದೇವರು ಅಂಥೇಳಿ ಪಟ್ಟದ ಗೊಂಬೆ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಆ ರೀತಿ ಮೈಸೂರು ಕಡೆ ಮತ್ತು ಇಲ್ಲಿರೋ ಕಡೆ ಹಾಸನ, ಮೈಸೂರು ಈ ಕಡೆ ಎಲ್ಲ ನಮಗೆ ಪಟ್ಟದ ಗೊಂಬೆನೇ ಮುಖ್ಯ. ಇದಿಷ್ಟು ಪಟ್ಟದ ಗೊಂಬೆಗಳ ಥರ ಇದು. ಸೊ ನಮ್ಮ ಮದುವೆಗಳಲ್ಲಿ ಒಂದು ಜೊತೆ ಪಟ್ಟದ ಗೊಂಬೆಯನ್ನು ಆ ಗಂಡ ಹೆಣ್ಣಿಗೆ ಹೊಸದಾಗಿ ಕೊಡ್ತಾರೆ.
ಆ ರೀತಿ 1919ರಲ್ಲಿ ನಮ್ಮ ತಾತ ಅವರ ಮದುವೆ ಆದಾಗ ಈ ಹಸಿರು ಸೀರೆ ಬೊಂಬೆ ಇದೆಯಲ್ಲ, ಇದು ಅವರಿಗೆ ಆ ಪಟ್ಟದ ಗೊಂಬೆಯಾಗಿ ಬಂತು. ನಮ್ಮ ತಾತಾಜಿ ಇರೋವ್ರಿಗೂ ಇದು ಪಟ್ಟದ ಗೊಂಬೆಯಾಗಿತ್ತು. 1947ರಲ್ಲಿ ನಮ್ಮ ತಂದೆ ತಾಯಿ ಮದುವೆ ಆದಾಗ ಮೈಸೂರಲ್ಲಿ ಮದುವೆ ಆಯಿತು. ಅವರಿಗೆ ಈ ಬೊಂಬೆ ಕೊಟ್ಟಾಯಿತು. ಇದೇ ಪಟ್ಟದ ಗೊಂಬೆ ನಮ್ಮ ಪಟ್ಟದ ಗೊಂಬೆ 1887ರಲ್ಲಿ ಮದುವೆ ಆಗಿದೆ, ಅದು ಅಲ್ಲಿದೆ. ಸೊ ಇದೆಲ್ಲ ನಮ್ಮ ಅಜ್ಜ ಅಜ್ಜಿ ಕಲೆಕ್ಷನ್. ಇಲ್ಲಿ ನೀವು ನೋಡ್ತಾ ಇದ್ದದ್ದು ಆರು ತಲೆಮಾರುಗಳ ಕಲೆಕ್ಷನ್ಸ್ ಇದೆ. ನಮ್ಮ ಮುತ್ತಾತ ಅವ್ರ ತಂದೆ ಕಾಲದ್ದು, ನಮ್ಮ ತಾತ ಕಾಲದ್ದು, ನಮ್ಮ ತಂದೆ ತಾಯಿ ಕಾಲದ್ದು, ನಮ್ಮ ಕಾಲದ್ದು, ನಮ್ಮ ಮಕ್ಕಳ ಕಾಲದ್ದು, ಇದೆಲ್ಲ ನಮ್ಮ ಅಜ್ಜ ಅಜ್ಜಿ ಕಲೆಕ್ಷನ್ಸ್. ಇದೆಲ್ಲ ನಮ್ಮ ಅಜ್ಜ ಅಜ್ಜಿ ಕಲೆಕ್ಟ್ ಮಾಡಿರೋದು ಪೋರ್ಸ್ಲಿನ್ ಡಾಲ್, ಚೈನಾ ಪೋರ್ಸ್ಲಿನ್ಸ್. ಇದು ಕುಕ್ಕೆನಲ್ಲಿ ಹೊತ್ಕೊಂಡು ಬಂದು ಮಲ್ಲೇಶ್ವರಂನಲ್ಲಿ ಮಾರ್ತಾಯಿದ್ರು. ಇದೆಲ್ಲ ಕಿನ್ನಾಳದ ಗೊಂಬೆಗಳಂತ. ನಾವು ಏನಾಗುತ್ತೆ, ಕರ್ನಾಟಕ ಅಂದ ತಕ್ಷಣ ಚನ್ನಪಟ್ಟಣ ಗೊಂಬೆ ಅಂತ ನೋಡ್ಬಿಡ್ತೀವಿ. ಇದು ಕಿನ್ನಾಳದ ಗೊಂಬೆ. ಇದು ಕೊಪ್ಪಳ ಹತ್ರ ಇರೋ ಕಿನ್ನಾಳದ ಗೊಂಬೆ. ಸ್ಪೆಷಲ್ ಯುನೆಸ್ಕೋ ಅವರು ರೆಕಗ್ನೈಸ್ ಮಾಡಿದ್ದಾರೆ ಕಿನ್ನಾಳದ ಗೊಂಬೆಗಳು ಅಂತ. ಸರ್, ಈಗ ಇತಿಹಾಸ ಏನು ಅಂತ ಹೇಳಿದ್ರಿ, ಆಮೇಲೆ ಬೊಂಬೆಗಳ ಬಗ್ಗೆ ಕೂಡ ನೀವು ವಿವರಣೆಯನ್ನು ಕೊಡ್ತಾ ಇದ್ದೀರಿ. ನಾವು ಬೊಂಬೆಗಳು ಇಡ್ತಾರೆ ಅಂತ ಹೇಳಿದರೆ ಸ್ಟೆಪ್ ಬೈ ಸ್ಟೆಪ್ ಬರೀ ದೇವರ ಮೂರ್ತಿಗಳನ್ನು ಇಡ್ತಾರೆ. ದೇವರು ಅಂದರೆ ನವರಾತ್ರಿ, ನವದುರ್ಗಿಯರು, ಭಕ್ತಿ, ಅಧ್ಯಾತ್ಮ, ಇದನ್ನೆಲ್ಲ ಅಂದರೆ ಅಂದ್ಕೊಂಡಿರ್ತೀವಿ ಬೊಂಬೆ ಅಂದರೆ ಬರೀ ದೇವರದು ಅಂತ. ಆದರೆ ಇಲ್ಲಿ ನೋಡ್ತಕ್ಕಂಥ ಬೊಂಬೆಗಳು ತುಂಬಾ ವೆರೈಟಿ ಆಗಿದೆ. ಈ ಥರ ಅಂದರೆ ಹಬ್ಬ ಮಾಡ್ತಾ ಮಾಡ್ತಾ ಈ ಡೆವಲಪ್ಮೆಂಟ್ ಆಯಿತಾ, ಮಾಡರ್ನೈಸೇಷನ್ಗೆ ಒಗ್ಕೊಳ್ಳಿಕ್ಕೆ ಒಂಥರ ಎಂಟರ್ಟೈನಿಂಗ್ ಆಗಿರಲಿ ಅಂತನಾ, ಏನಿದು ರೀಸನ್? ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ಮೈಸೂರು ಅರಮನೆ ಬೊಂಬೆ ತೊಟ್ಟಿನಲ್ಲಿ ಎಲ್ಲ ದೇವರುಗಳ ಬೊಂಬೆಗಳೇ ಇತ್ತು. ಆದರೆ ಆ ರಾಜ ರಾಣಿ ಕೂಡ ಆ ರಾಜ ಬೇರೆ ಬೇರೆ ವಿದೇಶಕ್ಕೆ ಹೋದಾಗ ಕೆಲವು ಗೊಂಬೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರಂತೆ. ಆವಾಗ ನಮ್ಮ ದೇವರುಗಳು ಸಿಗೋದಿಲ್ವಲ್ಲ, ಅಲ್ಲಿ ಆ ಬೊಂಬೆಗಳೆಲ್ಲ ಇಟ್ಟಿದ್ದಾರೆ. ಆ ಕಲೆಕ್ಷನ್ ಮಾಡಿದಾಗ ಏನಾಯಿತು, ಕಲೆಕ್ಷನ್ ಸ್ಟಾರ್ಟ್ ಆದಾಗ ಇದರಲ್ಲಿ ಏನಾಯಿತು, ಸೋಷಿಯಲ್ ಥೀಮ್ಸು ಮೊದಲು ಬರೀ ದೇವ್ರ ಬೊಂಬೆಗಳೇ ಇತ್ತು. ಆಮೇಲೆ ಸೋಷಿಯಲ್ ಥೀಮ್ಸ್ ಆ್ಯಡ್ ಆಗ್ತಾ ಹೋದಾಗ ಆ ಮಾಡೋನು ಕೂಡ ನಾನು ಇದನ್ನು ಮಾಡಿಕೊಟ್ರೆ ಜನ ತಗೋತಾರೆ, ಅವನಿಗೂ ಒಂದು ಜೀವನ ಆಗಬೇಕಲ್ಲ. ಸೊ ಅವನು ಸೋಷಿಯಲ್ ಥೀಮ್ಸ್ ಆ್ಯಡ್ ಮಾಡ್ತಾ ಹೋದ. ಉದಾಹರಣೆಗೆ ಇದು ಕರಗಾಟಕಾರನ್ ಅಂತ ಹೇಳಿ, ಇದು ಫುಲ್ಲು ತೆರುಕೂತು ಅಂತ ಹೇಳಿ, ತಮಿಳ್ನಾಡು ತೆರುಕೂತು ಅಂದರೆ, ತೆರು ಅಂದರೆ ಬೀದಿ, ಕೂತು ಅಂದರೆ ಡ್ಯಾನ್ಸ್, ಅಂದರೆ ಜಾನಪದ ಕಲೆಗಳು. ಕರಗಾಟಕಾರನು, ಕತೆ ಹೇಳೋನು, ಹರಿಕತೆ ದಾಸ, ಪೊಯ್ಕಾಲ್ ಕುದುರೆ, ಕೀಲ್ಕುದುರೆ, ಇದೆಲ್ಲ ಇದು. ಆಮೇಲೆ ಜಾಗತೀಕರಣ ಆದಮೇಲೆ ಮಾರ್ಬಲ್ ಪೌಡರ್ ಡಾಲ್ಸು ಬೇರೆ ಊರುಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರ ಥೀಮ್ಸ್ ಏನೇನಿದೆಯೋ ಅದೆಲ್ಲ ಆ್ಯಡ್ ಆಗ್ತಾ ಹೋಯ್ತು. ಎಲ್ಲ ಬೊಂಬೆಗಳು ಕಲೆಕ್ಟ್ ಮಾಡಿದೆ. ಬೊಂಬೆಗಳು ಮಾಡೋದ್ರಿಂದ ಎಲ್ಲ ಥರ ಬೊಂಬೆನೂ ಮಾಡ್ಬೋದು. ರಕ್ತಚಂದನ, ಬಿಳಿ ಚಂದನ, ಪೋರ್ಸ್ಲೀನು, ಕಿನ್ನಾಳದ ಗೊಂಬೆಗಳು, ಪೇಪರ್ ಮೆಶ್ಶು, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಎಲ್ಲದರಿಂದನೂ ಬೊಂಬೆಗಳು ಮಾಡ್ತಾರೆ. ಅಂದರೆ ನಮಗೆ ಕೊಳ್ಳೋ ಮನಸ್ಸು ಇರಬೇಕಷ್ಟೇ, ಕೊಳ್ಳೋಕ್ಕೆ ಶಕ್ತಿನೂ ಇರಬೇಕು, ಮನಸ್ಸು ಇರಬೇಕು. ಇದು ನೋಡಿ, ಇದು ಸರೋಸ್ಕಿ ಡಾಲ್, ಇದು ಸರೋಸ್ಕಿ ಕ್ರಿಸ್ಟಲ್ದು ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಡಾಲ್ಸ್ ಇನ್ ದಿಸ್ ಸೆಟಪ್. ಸೊ ಎಲ್ಲ ಥರದ್ದು ಬೊಂಬೆಗಳು, ಎಲ್ಲ ಒಂದು ಕಚ್ಚಾ ವಸ್ತುವಿಂದನೂ ಬೊಂಬೆ ಮಾಡ್ತಾ ಇದ್ದಾರೆ. ಕೊಳ್ಳೋ ಮನಸ್ಸಿರಬೇಕು. ಸೊ ಅವ್ನು ಮಾಡ್ತಾನೆ, ನಾವು ಕೊಳ್ಳಬೇಕು, ಅವನು ಸುಖವಾಗಿರಬೇಕು, ನಾವು ಸುಖವಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತುನೇ ನಮ್ಮ ಹಿಂದೂ ಹಬ್ಬಗಳದ ಒಂದು ವೈಶಿಷ್ಟ್ಯತೆ. ಒಂದು ಕಡೆ ದಸರಾ ಹಬ್ಬದ ಬೊಂಬೆ ಸೆಟಪ್, ಇನ್ನೊಂದು ಕಡೆ ಮಿನಿ ದಸರಾ, ಅದರಲ್ಲೂ ಮಿನಿ ದಸರಾ ಅಂತ ಹೇಳಿ ಕೆಲವೊಂದಷ್ಟು ಮಾಡಿದ್ದೀರಿ. ಅದರ ವಿಶೇಷತೆ ಏನು? ಯಾಕೆ ಈ ಥರ ಮಾಡಬೇಕಾಯಿತು? ಅಥವಾ ನಿಮ್ಮ ಹತ್ರ ಬೊಂಬೆ ಕಲೆಕ್ಷನ್ ಜಾಸ್ತಿ ಇದೆ ಅಂತ ಈ ಎರಡು ಸೆಟಪ್ ಮಾಡಿದ್ದ ಏನು ಅಂತ? ಅದು ಹೇಳ್ತೀನಿ. ವಿಶೇಷ ಅಂದರೆ, ಮೊದಲು ನಾವು ಈ ಮನೆಗೆ ಕೆಳಗಡೆ ಇತ್ತು, ಆವಾಗ ನಾವು ಒಂದೇ ಜಾಗದಲ್ಲಿ ಒಂದು 7 ಸ್ಟೆಪ್ಸಲ್ಲಿ ಕೂಡಿಸ್ತಾ ಇದ್ವಿ. ಮಕ್ಕಳಿಗೆ ಜಾಸ್ತಿ ಇನ್ವಾಲ್ವ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಮಣ್ಣಿನ ಬೊಂಬೆಗಳು ಜಾಸ್ತಿ ಇದ್ದಿದ್ದರಿಂದ. ಅವಾಗೇನಾಯಿತು, ಮಕ್ಕಳೇನು ಮಾಡಿದ್ವು, ನನ್ನ 2 ಹೆಣ್ಮಕ್ಳು, ನಾವು ಬೇರೆ ಬೇರೆಯಾಗಿ ಇಡ್ತೀವಿ ಅಂತ ಹೇಳಿ ಮಿನಿ ದಸರಾ ಅಂತ ಸ್ಟಾರ್ಟ್ ಮಾಡಿದ್ರು. ಆ ಮಿನಿ ದಸರಾನೇ ಅದರಲ್ಲಿ ಈಗ ಮೇಯ್ನ್ ದಸರಾ ಆಗಿ ಹೋಗಿದೆ. ಇಲ್ಲಿ ಮೇಯ್ನ್ ದಸರಾ, ಅದು ಮಿನಿ ದಸರಾ ಅಂತ ಹೇಳಿ. ಇದು ಮೋಸ್ಟ್ ಆಫ್ ದಿ ಕಲೆಕ್ಷನ್ಸ್ ಆರ್ ಡನ್ ಬೈ ಮೈ ಡಾಟರ್ಸ್. ನನ್ನ 2 ಹೆಣ್ಮಕ್ಳೇ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ನೀವು ನೋಡಿರ್ಬೋದು ಕಲ್ಕಟ್ಟ ಗೊಂಬೆಗಳು, ಅದೇ ಮಿನಿ ಇದು. ಸೊ ಈ ಥೀಮೇ ಮಿನಿ. ಇದು ಮಿನಿ ದಸರಾ, ಮಿನಿ ಕೋಲ್ಕಟ್ಟ ಬೊಂಬೆಗಳು, ಮಿನಿ ಲಕ್ಷ್ಮೀ ಸರಸ್ವತಿ, ಮಿನಿ ಶೆಟ್ಟಾಣಿ, ಮಿನಿ ಪಟ್ಟಾಭಿಷೇಕ, ಮಿನಿ ಬೇಬಿ ಡ್ಯಾನ್ಸರ್ಸು, ಮಿನಿನಲ್ಲಿ ಮಿನಿ 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 ದಸರಾ. ಸೊ ಎಲ್ಲ ಮಿನಿ ಬೀಗದ ಕೈ, ಆನೆ, ಸ್ಮಾಲೆಸ್ಟ್ ಆನೆ, ಅದು ಯಾವ ಥರ. ಸರ್, ಈ ಬೊಂಬೆ ಇಡೋದ್ರಿಂದ
ಮಕ್ಕಳಿಗೆ ಅಥವಾ ದೇವಿಯ ಆರಾಧನೆ ಮಾಡುವವರಿಗೆ ಎಲ್ರಿಗೂ ಸಂದೇಶ ಏನು ಕಳಿಸೋದು ಅಂತ ಹೇಳಿ ಏನು ಹೋಗುತ್ತೆ ಆ್ಯಕ್ಚುಲಿ? ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಹಿಂದೂ ಹಬ್ಬದಲ್ಲಿ ಇರೋ ಒಂದು ವಿಶೇಷತೆ ಏನಂದರೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಅವನು ವಿಳೆದೆಲೆ ಮಾರ್ತಾನೆ, ಹೂವು ಮಾರ್ತಾನೆ, ಊದ್ಗಡ್ಡಿ ಕರ್ಪೂರ ಮಾರ್ತಾನೆ, ನಮ್ಮ ಹಬ್ಬಗಳಿಗೆ ಬೇಕಾಗತ್ತೆ ಅದನ್ನು ಬಳಸಿ ನೀವು. ಬೊಂಬೆ ಮಾರ್ತಾನೆ, ಬೊಂಬೆ ತೊಗೊಳ್ಳಿ. ಬಟ್ಟೆ ಮಾರ್ತಾನೆ, ಬಟ್ಟೆ ತೊಗೊಳ್ಳಿ, ಹೊಸ ಬಟ್ಟೆ ಹಾಕ್ಕೊಳ್ಳಿ. ಸೊ ಪ್ರತಿಯೊಂದು ಸಮಾಜದಲ್ಲಿರೋ ಪ್ರತಿಯೊಂದು ಕೆಲಸಗಾರರಿಗೂ, ಪ್ರತಿಯೊಂದು ಇದಕ್ಕೆ ಮಾರಾಟ ಮಾಡೋರಿಗೂ, ಕೊಳ್ಳೋರು ಎಲ್ಲರಿಗೂ ಒಂದು ರೀತಿ ಜೀವನ ಸಾಗತ್ತೆ. ಸೊ ಅವ್ನು ಬೊಂಬೆ ಮಾಡ್ತಾನೆ ಅಂತ ನಾನು ಕೊಂಡ್ಕೊಳ್ಳಿಲ್ಲ ಅಂದರೆ ಅವನೇನು ಮಾಡ್ತಾನೆ ಪಾಪ, ಅವನಿಗೂ ಜೀವನ ಸಾಗಬೇಕು. ಸೊ ನಮ್ಮ ಎಲ್ಲ ಹಬ್ಬಗಳಲ್ಲೂ ಮುಖ್ಯವಾದ ಅಂಶ ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿ, ನೀನು ಚೆನ್ನಾಗಿರೋ, ನಾನು ಚೆನ್ನಾಗಿರ್ತೀನಿ. ಇದೇ ನಮ್ಮ ಥೀಮು, ಇದೇ ಹಿಂದುತ್ವದ ಒನ್ ಆಫ್ ದಿ ಮೇನ್ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇಸ್ ಲೆಟ್ ಎವ್ರಿಬಡಿ ಬಿ ಹ್ಯಾಪಿ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಸರ್. ಭಾಳ ಖುಷಿ ಆಯಿತು ನಿಮ್ಮ ಮನೆಗೆ ಬಂದು. ನಾವು ಇಷ್ಟೊಂದು ಬೊಂಬೆಗಳನ್ನು ನೋಡ್ತೀವಿ, ಈ 2 ಸೆಟಪ್ಪು, ಅದರಲ್ಲೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಬೊಂಬೆಗಳು. ಬರೀ ಕರ್ನಾಟಕ, ಚನ್ನಪಟ್ಟಣ, ಶ್ರೀರಂಗಪಟ್ಟಣ ಅಷ್ಟೇ ಅಲ್ಲ, ನೀವು ಇಡೀ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ತಂದಿರುವಂತಹ ಬೊಂಬೆಗಳನ್ನು ಇಲ್ಲಿಟ್ಟಿದ್ದೀರಿ. ಖಂಡಿತ ನಾವು 4-5 ಜನ ಇಲ್ಲಿ ಬಂದಿದ್ದೀವಿ, ಕ್ಯಾಮ್ರಾದವರು ಆಗಿರ್ಬೋದು, ನಮ್ದೊಂದು ಟೀಮ್ ತಗೊಂಡು ನಾವು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ 2 ಕಣ್ಣಿದೆ, ಆ 2 ಕಣ್ಣು ಸಾಲ್ತಾ ಇಲ್ಲ ಸರ್, ಅಷ್ಟು ಸುಂದರವಾಗಿ ಮಾಡಿದ್ದೀರಿ. ಬಹಳ ಖುಷಿ ಆಯಿತು ನಿಮ್ಮ ಮನೆಗೆ ಬಂದು. ಎಸ್ ವೀಕ್ಷಕರೇ, ಇಷ್ಟೊತ್ತು ನಾವು ಬಂದಿದ್ದು ಕೋಟೂರು ಸಂಪತ್ ಸರ್ ಅವ್ರ ಮನೆಗೆ. ಅವರ ಹೆಂಡತಿಯಾಗಿರುವಂತಹ ವಸಂತ ಸಂಪತ್ ಅವರಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ದಸರಾಕ್ಕೆ ಬೊಂಬೆ ಸೆಟಪ್ಪನ್ನು ಮಾಡಿರುವಂಥದ್ದು. ಬಹಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಅನಂತ ವಂದನೆಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಬೊಂಬೆಯಾಟವಯ್ಯ ತಿರು ಬೊಂಬೆಯಾಟವಯ್ಯ. ನಮ್ಮ ಜೊತೆ ಬೊಂಬೆ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಸಂಪತ್ ಸರ್ ಮಾತಾಡಿದ್ರು. ಈಗ ಸಂಪತ್ ಸರ್ ಅವರ ವೈಫ್ ವಸಂತ ಸಂಪತ್ ಅವರಿದ್ದಾರೆ. ಮ್ಯಾಮ್, ನೀವೇನು ಹೇಳ್ತೀರಿ? ಈ ಪದ್ಧತಿಗಳು ಆಚರಣೆ ಮಾಡೋದು ಎಷ್ಟು ಮುಖ್ಯ? ಮುಖ್ಯ ಯಾತಕ್ಕೆ ಅಂತ ಹೇಳಿದ್ರೆ, ಇವಾಗ ನಾವು ಏನು ಮಾಡ್ಕೊಂಡು ಹೋಗ್ತೀವೋ, ನಡೆಸ್ಕೊಂಡು ಹೋಗ್ತೀವೋ ಅದನ್ನು ನಮ್ಮ ಮುಂದಿನ ಜನ್ರೇಷನ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇವಾಗ ನಮ್ಮದು ಇಷ್ಟು 7-6 ಜನ್ರೇಷನಿಂದ ಬೊಂಬೆಗಳು ಇದೆ ಅಂತ ಹೇಳಿದ್ರೆ, ಅವ್ರು ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದನ್ನೇ ನಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಎಲ್ಲರ ಮನೇಲೂ ಮಾಡ್ಕೊಂಡು ಹೋದರೆ ಈಗಿನ ಕಾಲದ ಮಕ್ಕಳು ಮಾಡಲ್ಲ ಅನ್ನೋದು ಸುಳ್ಳು. ನಾವು ಮಾಡಿ ತೋರಿಸಿದ್ರೆ ಅವ್ರು ಮಾಡ್ತಾರೆ. ಅದನ್ನು ನಾವು ಮೊದಲಿಂದನೂ ನಾವು ಕಲ್ಟಿವೇಟ್ ಮಾಡ್ಕೋಬೇಕು, ಅವುಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಮಕ್ಕಳನ್ನ. ಬಂದರೆ ಅಯ್ಯೋ ಅವ್ರಿಗೆ ಸ್ಕೂಲ್ ಇದೆ ಬಿಟ್ಬಿಡೋಣ, ಅವ್ರಿಗೆ ಇದಿದೆ ಬಿಟ್ಬಿಡೋಣ ಅಂತ ಹೇಳಿದ್ರೆ ಅವರು ಮುಂದಕ್ಕೆ ಹೋಗಲ್ಲ. ಈಗ ಅದೇನೇ ಇವಾಗ ನಮ್ಮ ಮನೆಗಳಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ 7 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು, 8 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ವಿತಿನ್ ದಟ್ ನಾವು ಮನೇಲಿ ಪೂಜೆ ಮುಗಿಸ್ತಾ ಇದ್ವಿ ಮಕ್ಕಳನ್ನ ಸೇರಿಸ್ಕೊಂಡು. ಅದನ್ನು ಹಾಗೆ ಕಂಟಿನ್ಯೂ ಮಾಡಿರೋದ್ರಿಂದ ಮಕ್ಕಳು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ಮಕ್ಳಿಗೆ ಆಗಲ್ಲ, ಮಕ್ಕಳು ಮಾಡಲ್ಲ ಅಂದರೆ ಮಕ್ಕಳು ತಪ್ಪಲ್ಲ, ಅದು ಪೇರೆಂಟ್ಸೇ ತಪ್ಪು ಅಂತ ನನಗನ್ಸುತ್ತೆ. ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ನಾವು ಇನ್ವಾಲ್ವ್ ಮಾಡಿಕೊಂಡ್ರೆ ಮಾತ್ರ ಮಕ್ಕಳು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇವಾಗಲೂ ನಮ್ಮ ಮಕ್ಕಳು ಇವಾಗಲೂ ಅವ್ರು US ಅಲ್ಲಿರಲಿ ಎಲ್ಲೇ ಇರಲಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಇದೊಂದೇ ಹಬ್ಬ ಅಂತಲ್ಲ, ನಮ್ಮ ಎಲ್ಲ ಹಬ್ಬಗಳನ್ನೂ ಅದೇ ರೀತಿ ಆಚರಿಸ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ನಾವು ನಮ್ಮ ಇದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ನಾವು ಬೊಂಬೆಗಳನ್ನು ಯಾರು ಅರೇಂಜ್ ಮಾಡಿರ್ತಾರೆ ಮನೆಯಲ್ಲಿ, ಅವ್ರ ಮನೆಗೆ ಹೋಗಿ ಯಾವ ರೀತಿಯಾಗಿ ಆ ಅರೇಂಜ್ಮೆಂಟ್ ಆಗಿದೆ, ವಿಭಿನ್ನವಾಗಿದೆಯಾ, ವಿಶೇಷವಾಗಿದ್ದರೆ ಅವರನ್ನು ನಮ್ಮ ಅಶ್ವವೇಗ ನ್ಯೂಸ್ನ ಕಡೆಯಿಂದ ಆಕರ್ಷಕ ಬಹುಮಾನ ಕೂಡ ಕೊಡ್ತಾ ಇದ್ದೇವೆ. ಹೀಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಬೊಂಬೆಯಾಟವಯ್ಯ ತಿರು ಬೊಂಬೆಯಾಟವಯ್ಯ.